ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಬ್ಬರು ಮೇಡಮ್ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಬಂದಿದ್ದೀನಿ. ಅವ್ರ ಚಾನಲ್ ನೇಮ್ ಬಂದು ಬೆಳೆದಿಂಗಳು ಅಂತ, ಮಿಕ್ಕಿದಿದೆ, ಅದು ನೀವು ನೋಡ್ಕೊಳ್ಳಿ. ಅವ್ರೇನು ಪ್ರಶ್ನೆ ಮಾಡಿದ್ದಾರೆ ಅಂದರೆ, ನಾವು ಲೈವ್ಗೆ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ತಪ್ಪು ಅಂದರೆ, ನೀವು ಸಪೋರ್ಟ್ ಮಾಡಿ ಅಂತ ನೀವು ಚಾನಲಲ್ಲಿ ಒಬ್ಬೊಬ್ರದ್ದು ಚಾನಲ್ ನೇಮ್ ಆಗಿಬಿಟ್ಟು ಮಾಡ್ತೀರಲ್ಲ, ಅದು ಸರಿನಾ ಅಂತ ಕೇಳಿದ್ದಾರೆ. ಸರಿ ಮೇಡಮ್, ನೀವು ಲೈವ್ ಮಾಡೋದು ತಪ್ಪಲ್ಲ, ಆದರೆ ಸಬ್ಸ್ಕ್ರೈಬ್ ಕೊಟ್ಟು ನೀವು ಕೊಟ್ಟರೆ ನಾವು ಕೊಡ್ತೀನಿ ಅಂತ ಕೇಳೋದು ಅದು ತಪ್ಪು, ಹೌದಾ ಇಲ್ವಾ? ಇವಾಗ ನಿಮ್ಮ ಲೈವ್ಗೆ ಹೋಗ್ತಿರಲ್ಲ, ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಏನಕ್ಕೆ ಬರ್ತಾರೆ ಹೇಳಿ? ಒಬ್ಬರಾದರೂ ಸಬ್ಸ್ಕ್ರೈಬ್ ಸಿಗ್ತಾರಾ ಅಂತ ಬರ್ತಾರೆ ಹೊತ್ತು ಪ್ರೀತಿಯಿಂದ ಯಾರು ಬರ್ತಾರೋ ಗೊತ್ತಿಲ್ಲ. ಬರೋರಿಗೆ ಒಳ್ಳೇದಾಗಲಿ. ಬರೀ ಸಬ್ಸ್ಕ್ರೈಬ್ಗಂತಾನೆ ತುಂಬ ಜನ ಬರೋದು, ಅರ್ಥ ಆಯ್ತಾ? ಮೊದಲು ಅದು ತಿಳ್ಕೊಳ್ಳಿ. ಇನ್ನೊಂದೇನು ಮಾಡ್ತಾರಂದರೆ, ಲೈವ್ ಮಾಡ್ತಾರೆ, ಇದಾಗಿದೆ ಅದಾಗಿದೆ, ಯಾರೂ ಒಂದು ಯೂಟ್ಯೂಬ್ ಬಗ್ಗೆ ಪ್ರಶ್ನೆನ ಕೇಳೋದೇ ಇಲ್ಲ. ಅವ್ರ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದು ಕೇಳಲ್ಲ. ಒಂದು ಎರಡನೇದು ಬಂದು, ನೀವು ಲೈವ್ ಮಾಡ್ತೀರಾ ಮೇಡಮ್, ಯಾರಿಗಾದ್ರೂ ಒಬ್ಬರು ನಿಮಗೆ ಸಪೋರ್ಟ್ ಮಾಡೋರು ನೀವು ಹೇಳಿದ್ದೀರಾ ಯಾವತ್ತಾದರೂ? ಹೋಗಿ ಅಣ್ಣ ನಿಮ್ಮ ಚಾನಲಲ್ಲಿ ನೀವು ಕೆಲಸ ಮಾಡಿ ಆವಾಗಲೇ ಬೆಳೆಯೋಕ್ಕಾಗೋದು ಅಂತ. ಬರೀ ನೀವು ಮಾಡಿ ನಾವು ಮಾಡಿ, ನೀವು ಮಾಡಿ ಕುದುರೆ ಥರ ಸಬ್ಸ್ಕ್ರೈಬ್ಗೋಸ್ಕರ ಓಡ್ತಾ ಇದ್ದೀರಾ ನೀವು. ನಿಮಗೆ ಏನು ಮಾಡ್ತಾಯಿದ್ದೀರಾ ಅಂತ ಅರ್ಥನೇ ಆಗ್ತಾಯಿಲ್ಲ. ನೀವು ಪ್ರಶ್ನೆ ಮಾಡ್ತೀರಾ, ಅದು ಕರೆಕ್ಟಾಗಿ ಪ್ರಶ್ನೆ ಮಾಡಿ, ದಯವಿಟ್ಟು ಕೇಳ್ತೀನಿ. ನಾನು ಒಂದು ಮಾತು ಕೇಳ್ತೀನಿ ಎಲ್ಲರಿಗೂ. ಇವಾಗ ಸಪೋರ್ಟ್ ಅಂದರೆ ಏನು? ಇವಾಗ ಯಾರಾದರೂ ರೋಡಲ್ಲಿ ಹೋಗ್ತಾ ಇರ್ತಾರೆ, ಸಹಾಯ ಅಂತ ಕೇಳ್ತಾರೆ, ಅದಕ್ಕೆ ನೀನು ಮಾಡಿದ್ರೆ ಮಾತ್ರ ನಾನು ಮಾಡ್ತೀನಿ ಅಂತ ಕೇಳೋದಾ? ಅದು ತಪ್ಪಲ್ವಾ? ಅದೇ ನಾನು ನಿಮ್ಗೆ ಹೇಳೋಕ್ಕೆ ಬರ್ತಾ ಇರೋದು. ನೀವು ಲೈವ್ ಮಾಡಿ, ನೀವು ಏನಾದರೂ ಮಾಡಿ, ಅದಕ್ಕೆ ನನಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ? ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೂ ಇಷ್ಟ ಇಲ್ಲ. ಸೊ ನಾನು ಹೇಳೋಕ್ಕೆ ಬರೋದು ಇಷ್ಟ ನಿಮಗೆ, ಅರ್ಥ ಆಯ್ತಾ? ನಮ್ಮ ಚಾನಲಲ್ಲಿ ನಾನು ಅವರು ಕಮೆಂಟ್ ಹಾಕ್ತಾರೆ, ಸಪೋರ್ಟ್ ಮಾಡೋ, ನನ್ನ ಕೇಳ್ಕೊಂಡು ಬಂದವ್ರು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಅವ್ರು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅರ್ಥ ಆಯ್ತಾ? ನನ್ನ ಕೇಳ್ಕೊಂಬಂದ್ರೆ ನಾನು ಮಾಡ್ತೀನಿ, ಏನು ತೊಂದರೆ ಇಲ್ಲ, ಆರಾಮಾಗಿ. ಬಟ್ ನೀವು ಕೇಳ್ತಿರಲ್ಲ ಪ್ರಶ್ನೆ, ನಿಮಗೆ ಅರ್ಥ ಆಗುತ್ತಾ? ನೀವು ಇಷ್ಟು ದಿವಸ ನೀವು ಲೈವ್ ಮಾಡ್ತಾಯಿದ್ದೀರಾ, ನೀವು ಎಷ್ಟು ಸಬ್ಸ್ಕ್ರೈಬಲ್ಲೇ ನಿಂತಿದ್ದೀರಾ? ನೀವು ಹೇಳಿ, ನಿಮ್ಮ ಮಾತಿಗೆ ಬರ್ತೀನಿ. 800 ಏನೋ ಚಿಲ್ಲರೆ ಮಾಡಿದ್ದೀರಾ, ಸರಿ ಆಯಿತು. ನಿಮಗೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ, 4 ತಿಂಗಳು ಟೈಮ್ ಕೊಡ್ತೀನಿ ನಿಮಗೆ. ನೀವು ನಿಮ್ಮ ಚಾನಲ್ನ ಮೋನಿಟೈಸ್ ಮಾಡಿ ನನಗೆ ತೋರಿಸಿ ಸಾಕು. ಹಾಗಾದರೆ ನಾನು ಒಪ್ಕೊತೀನಿ, ನಾನು ಹೇಳಿದ ತಪ್ಪು, ನೀವು ಹೇಳಿದ್ದು ಸರಿ, ಸಾರಿ ಅಂತ ನಾನೇ ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಆಗುತ್ತಾ ಮೇಡಮ್ ನಿಮ್ಮ ಕೈಯಲ್ಲಿ? ನೀವು ಮಾಡಿ ತೋರಿಸಿ ಮೇಡಮ್, ನಾನು ಮಾಡ್ತೀನಿ. ನನ್ನ ಹತ್ರ 40 ಸಬ್ಸ್ಕ್ರೈಬ್ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. 4 ತಿಂಗಳು ಟೈಮ್ ಕೊಡ್ತೀನಿ ಮೇಡಮ್. ನಿಮ್ಮ ಕಡೆನೂ ಒಂದು ಸಣ್ಣ ಪುಟ್ಟ ತಪ್ಪಿದೆ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೇಳೋರು ತಪ್ಪಾಗಿಬಿಡ್ತೀವಿ ಅಷ್ಟೇ. ಇವಾಗ ನನಗೇನಂದರೆ, ಎಲ್ಲ ಚಿಕ್ಕ ಯೂಟ್ಯೂಬರ್ ಇರಲಿ, ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಎಲ್ಲ ಬೆಳಿಬೇಕಷ್ಟೇ. ಇವಾಗ ನಾನು ಏನಕ್ಕೆ ವೀಡಿಯೋ ಮಾಡಿ ತೆಗೆದು ಹಾಕೋದು? ಅವ್ರ ಚಾನಲ್ ನೇಮ್ ಅಂದರೆ ಪಾಪ 700 800 ಚಾನಲಲ್ಲಿ ಹಂಗೆ ಸ್ಟಕ್ ಆಗಿರ್ತಾರೆ, ಸ್ವಲ್ಪ ಮುಂದೆ ಹೋಗಲಿ ಅಂತ. ಬರೀ ನಾವು ಬೆಳಿಬೇಕಂತ ನಾವು ಡೈಲಿ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಏನೂ ಸಿಗೋಲ್ಲ ಮೇಡಮ್. ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಲೈವ್ ಹೆಂಗೆ ಯೂಸ್ ಮಾಡಬೇಕು ಅಂತ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಏನಕ್ಕೆ ನಿಮ್ಮ ಲೈವ್ಗಳಲ್ಲಿ ಈ ಥರ ಪ್ರಾಬ್ಲಮ್ ಬರುತ್ತಂತ ಹೇಳಿ ಹಾಕ್ತೀನಿ. ಬಟ್ ಮೇಡಮ್, ನಾನು ಓಪನಾಗಿ ನಿಮ್ಗೆ ಚಾಲೆಂಜ್ ಮಾಡಿದ್ದೀನಿ, ಅದು ಪಕ್ಕ 4 ತಿಂಗಳಲ್ಲಿ ನಿಮ್ಮ ಚಾನಲ್ಲು ಮಾನಿಟೈಸ್ ಮಾಡಿ ತೋರಿಸಿ. ನಾನು ಹೇಳಿದ್ದು ತಪ್ಪು ಅಂತ ನಾನು ಒಪ್ಕೊಂಡು ನಿಮಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಬೆಳೆದಿಂಗಳು ಮೇಡಮ್, ನನ್ನ ಕಡೆಯಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಇದ್ದರೆ ದಯವಿಟ್ಟು ಕ್ಷಮಿಸಿ. ಬಾಯ್.